ವಿಲಾಸದಲ್ಲಿ ಮೆರೆಯುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ನೀನು ನನ್ನನ್ನು ನೋಡುತ್ತಾ ತನ್ಮಯಳಾಗಿ ಹೋದೆಯಲ್ಲ. ನೀನು ಮಾತ್ರವಲ್ಲ, ಸುಪುತ್ರರು ಹಾಗೆಯೇ ಪ್ರಮಥಗಡನ ಮತ್ತು ನಮ್ಮ ದರ್ಶನವನ್ನು ಪಡೆಯುವುದಕ್ಕಾಗಿ ಬಂದಿರುವಂತಹ ಅಸಂಖ್ಯಾತ ಭಕ್ತಗಡನ ಈ ತಾಂಡವ ನೃತ್ಯದ ವಿಲಾಸವನ್ನು ನೋಡುತ್ತಾ ನೋಡುತ್ತಾ ಆತ್ಮಸಂತೃಪ್ತಿಯನ್ನು ಹೊಂದಿದ್ದಾರೆ. ಆದರೆ ಪ್ರಥಮ ಪ್ರಯೋಗ ನಿಲ್ಲುತ್ತಲೇ. ಹಾಗೆ ಮಾಡಬೇಡ. ಯಾಕೆ? ಇದು ನನ್ನ ಭಕ್ತರು ಎಲ್ಲಿಯಾದ್ರೂ ತಪ್ಪಿದ್ರೆ ಅವರನ್ನು ನಾಶ ಮಾಡಿ ಭಸ್ಮವನ್ನು ತರುವುದಕ್ಕೆ ಕೊಟ್ಟ ಅವಕಾಶ. ಹಾಗಾದ್ರೆ ನಿನ್ನ ಮೇಲೆ ಹಸ್ತ ಪ್ರಯೋಗ ಮಾಡಬಾರದು. ಉತ್ಪಾತವಾದಿ ಕೊಡಲ ಬಾಲ. ನಾನು ಕೈಲಾಸಗಿರಿಯ ಒಡೆಯ ಶಂಕರ. ನಿನ್ನ ಹಸಿವೆ ಹೋಗಬೇಕಲ್ಲ? ಹೌದೇ ಹೌದು. ಇದು ಅನುಗ್ರಹಿಸಿದ್ದೇನೆ. ಅವನನ್ನು ಹುಡುಕೊಂಡು ಬಂದದ್ದು. ಯಾರನ್ನು? ಯಾರೋ ಒಬ್ಬ ಭಸ್ಮಾಸುರ ಅಂತ ಇದ್ದಾನಂತೆ. ಹೌದು. ಅವನನ್ನು ಹುಡುಕೊಂಡು ಬಂದದ್ದು. ಹೌದಾ? ಅವನನ್ನು ಕಂಡ್ರೆ ಏನ್ ಮಾಡ್ತಿ? ಅವನು ಯಾರ್ಯಾರನ್ನು ಸುಡುತ್ತಾ ಇದ್ದಾನಂತೆ. ಹೌದಾ? ಅವನನ್ನು ಬಿಡಬಾರ್ದು, ಅದಕ್ಕೆ ಹುಡುಕೊಂಡು ಬಂದಿದ್ದೀನಿ. ಹೌದಾ? ಈಗ ಭಸ್ಮಾಸುರನ ಎದುರು ಬಂದ್ರೆ ಏನ್ ಮಾಡ್ತೀನಿ ನೀನು? ಅವನನ್ನು ಸುಟ್ಟು ಬಿಡ್ತೀನಿ. ಭಸ್ಮಾಸುರ! ಅಯ್ಯೋ 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 ಅಯ್ಯೋ, ನೀನ ಮಾರೇರೆ. ನಾನು ನಿನ್ನ ಅಭಿಮಾನಿ. ನನ್ನ ಅಭಿಮಾನಿ ನಿನ್ನ. ಯಾಕೆ? ಯಾಕಂದ್ರೆ ನೀನು ಅಷ್ಟು ಮಂದಿಯನ್ನು ಸುಟ್ಟು ಹಾಕಿ ನನಗೆ ಉದ್ಯೋಗ ಮಾಡಿರುವೆ. ಬೊಜ್ಜ ಮಾಡಿ 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 ಸಾಕಾಗಿ ಹೋಯ್ತು. ಪರಿಚಯ ಆಯ್ತಾ? ಇಲ್ಲವಾ? ಇಲ್ಲ. ಹಾಗಾದ್ರೆ ಸಾರ್ಥಕವಾಯ್ತು ನಾನು ವೇಷ ಮಾಡಿದ್ದಕ್ಕೆ. ಇದು ವೇಷ ಹೌದಾ? ಹೌದಪ್ಪ. ಶ್ರೀಹರಿಯಾದಂತಹ ನಾನೇ ಮೋಹಿನಿ ರೂಪವನ್ನು ತಾಳಿದ್ದೇನೆ. ಯಾರೇ 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 ಯಾರು ಬೆಳೆಲೆ ನಾರಿ ವಯ್ಯಾರಿ ವಯ್ಯಾರೇ ಯಾರು ಬೆಳೆಲೆ ನಾರಿ ಮಣಿಯೇ
ಹಾಗಾದ್ರೆ ಇನ್ನು ಪ್ರಾರಂಭಿಸು ನೋಡೋಣ. ದುರುಳನಾದಂತಹ ಭಸ್ಮಾಸುರನ ಹನನವಾಯಿತು. ದೇವೇಂದ್ರಾದಿ ದೇವತೆಗಳೆಲ್ಲರೂ ಸುಮವೃಷ್ಟಿಯನ್ನೇ ಗೈಯುತ್ತಾ ಇದ್ದಾರೆ. ಲೋಕಕ್ಕೆ ಮಂಗಳವಾಯಿತು. ನಾನು ನನ್ನದಾದಂತಹ ವೈಕುಂಠವನ್ನೇ ಸೇರಿಕೊಳ್ಳುತ್ತೇನೆ. ಭದ್ರಂ ಶುಭಂ ಮಂಗಳಂ.